ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಡೆದಂತ 7ನೇ ತಾರೀಕು ನಡೆದಂತ ಹುಬ್ಬಳ್ಳಿಯ ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಪೊರೇಟರು ನೀಡಿದಂಥ ದೂರಿನ ಹಿನ್ನೆಲೆಯಲ್ಲಿ ಅವತ್ತಿನ ಸುಜಾತ ಅಂಡಿಯವರನ್ನ ಕರ್ಕೊಂಡೋಗಿ ಮಾಡಿದಂಥ ಅಮಾನುಷ ಕೃತ್ಯದ ವಿರುದ್ಧ ಇಡೀ ಸಮಾಜವನ್ನ ತಲೆ ತಗ್ಗಿಸುವಂಗೆ ಮಾಡಿರುವಂಥ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಅಂಶಗಳು ಕಾಣ್ತಾ ಇದೆ. ಒಂದು, ಮಹಿಳೆಯರನ್ನ ಕರ್ಕೊಂಡೋಗಿ ಆ ಮಹಿಳೆಗೆ ಸೂಕ್ತವಾದಂಥ ರಕ್ಷಣೆಯನ್ನ ಕೊಡದೇನೆ 2 ಆಯಾಮಗಳಲ್ಲಿ ಸರ್ಕಾರ ಹೇಳ್ತಾ ಇದೆ. ಒಂದು, ಆ ಹೆಣ್ಣು ಮಗಳೇನೆ ಬಟ್ಟೆಯನ್ನ ಕಳಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅನ್ನುವಂಥದ್ದು ಒಂದು ಹೇಳಿಕೆ. ಆದರೆ ಇನ್ನೊಂದು ಹೇಳಿಕೆ ಪೊಲೀಸರ ಮೇಲೆ ಬಂದಿರುವಂಥ ಆರೋಪ. ಎರಡನ್ನೂ ಸರ್ಕಾರ ಇಷ್ಟೊತ್ತಿಗಾಗಲೇ ನಿವಾರಣೆಯನ್ನ ಮಾಡಬೇಕಾಗಿತ್ತು. ಎಷ್ಟು ಮಟ್ಟಿಗೆ ಸರ್ಕಾರ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಗುಂಪಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾನ ಪ್ರಮೋಟ್ ಮಾಡ್ತಿರುವಂಥವ್ರು ನಮ್ಮ ಸುಳ್ಯದ ಶಾಸಕಿ ಭಾಗೀರಥಿ ಮರುಳ್ಯ, ಅದು SC ರಿಸರ್ವ್ ಅಲ್ಲಿ ಗೆದ್ದಿರುವಂಥ ಹೆಣ್ಣು ಮಗಳನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಈ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ. ಇದು 1 ವಾರದಲ್ಲಿ ಆಗಿರುವಂಥ ಸಾಂಕೇತಿಕ ಪ್ರತಿಭಟನೆಯನ್ನ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ.